ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅಕೌಂಟೆನ್ಸಿ ಸಬ್ಜೆಕ್ಟ್ ಅಲ್ಲಿ ಸೆಕೆಂಡ್ PUC ವರೆಗೆ ಎನ್ಯುವಲ್ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಬರ್ತಕ್ಕಂತ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಮತ್ತೆ ಅದ್ರೊಳಗೆ ಏನೇನ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ಹೇಳತ್ತೀನಿ. ಸೊ ಜಸ್ಟ್ ನೋಟ್ ಡೌನ್ ಇಟ್. ಮೇನ್ ಆಗಿ ಫಸ್ಟ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ಫಂಡಮೆಂಟಲ್ಸ್ ಮೇಲೆ ಬರ್ತಕ್ಕಂತ ಪ್ರಶ್ನೆಗಳು. ಸೊ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಬರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಮೀನಿಂಗ್ ಕೇಳ್ತಾರೆ. ಆಮೇಲೆ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ದೆನ್ ಪಾರ್ಟ್ನರ್ಶಿಪ್ ಡೀಡು, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್, ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಮೀನಿಂಗ್ ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ ಮೀನಿಂಗ್. ಇವಿಷ್ಟೊಳಗೆ ಏನು ಅಂತಂದ್ರೆ ಆಲ್ಮೋಸ್ಟ್ ಒಂದ್ ಕ್ವಶನ್ ಕವರ್ ಮಾಡ್ತಾರೆ. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬರುತ್ತೆ. ಇನ್ನು ಕಂಪಲ್ಸರಿ ಇನ್ನೊಂದು ಯಾವ ಟಾಪಿಕ್ ಮೇಲೆ ಕ್ವಶನ್ ಕವರ್ ಆಗುತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ ಅಂತ ಹೇಳಿ. ಆ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ P&L ಮತ್ತು ಬ್ಯಾಲೆನ್ಸ್ ಶೀಟ್ ಸಂಬಂಧಪಟ್ಟಂಗ ಅದ್ರದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ಯಾವ ಬರ್ತಾವ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೋದು. ಜೊತೆಗೆ ಏನಂದ್ರೆ ಅದ್ರ ಆಬ್ಜೆಕ್ಟಿವ್ಸ್ ಏನೇನ್ ಯಾವ ಉದ್ದೇಶಕ್ಕೋಸ್ಕರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡ್ರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಟು ಪ್ರಿಪೇರಿಂಗ್ ಫಾರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತೇಳಿ. ಆರ್ ರೈಟ್ ಎನಿ ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ ಅಂತ ಕೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ 2 ಅಂಕದ ಪ್ರಶ್ನೆ ಕವರ್ ಮಾಡುವಂತ ಸಾಧ್ಯತೆ ಐತಿ. ಇನ್ನ ಒಂದ್ ಚಾಪ್ಟರ್ ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್ ಕವರ್ ಆಗುವಂತದ್ದು ಯಾವ್ದು ಅಂತಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಮೀನಿಂಗ್ ಕೇಳ್ತಾರೆ ಜಾಸ್ತಿ. ವಾಟ್ ಯು ಮೀನ್ ಬೈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ವಾಟ್ ಈಸ್ ಇನ್ಫ್ಲೋ, ವಾಟ್ ಈಸ್ ಔಟ್ಫ್ಲೋ ಆಫ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ದೆನ್ ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ವಾಟ್ ಆರ್ ದ ಯೂಸಸ್ ಆಫ್ ಪ್ರಿಪೇರಿಂಗ್ ಫಾರ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿ. ಇವಿಷ್ಟು ಕ್ವಶನ್ಸ್ ಅಲ್ಲೇ ಆಲ್ಮೋಸ್ಟ್ ನಿಮ್ಗೆ ಒಂದ್ ಕ್ವಶನ್ ಕವರ್ ಆಗೇ ಆಗುತ್ತೆ. ನಾ ಈಗ ಏನ್ ಟಾಪಿಕ್ಸ್ ಹೇಳಿ 3 ಟಾಪಿಕ್, ಅವು 3 ಟಾಪಿಕ್ ಮೇಲೆ ಒಂದ್ ಪ್ರಶ್ನೆ ಬಂದೇ ಬರುತ್ತೆ. ಮತ್ತೆ ನಾ ಹೇಳಿರೋ ಕ್ವಶನ್ಸ್ ಗಳೇ ಅಷ್ಟೊಳಗೆ ಕವರ್ ಮಾಡ್ತಾರ. ಅವಿಷ್ಟು ನೀವು ಪ್ರಿಪೇರ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ 6 ಮಾರ್ಕ್ಸ್ ಕಂಪಲ್ಸರಿ ಬರ್ತಾವ. ಸೊ ಥ್ಯಾಂಕ್ ಯು ಸೋ ಮಚ್.